ಆರ್ಸಿಬಿ ಸಂಭ್ರಮಾಚರಣೆ ವೇಳೆ ಕಾಲ್ತುಳಿತದಲ್ಲಿ 11 ಜನ ಬಲಿಯಾಗಿದ್ದಾರೆ. ಸ್ಟೇಡಿಯಂ ದುರಂತದಲ್ಲಿ ಮೃತಪಟ್ಟ ಚಿಕ್ಕಬಳ್ಳಾಪುರದ ಪ್ರಜ್ವಲ್ ಮೃತರ ನಿವಾಸಕ್ಕೆ ಮಾಜಿ ಶಾಸಕ ಜೆಕೆ ಕೃಷ್ಣಾರೆಡ್ಡಿ ಭೇಟಿ ಕೊಟ್ಟಿರುವುದು. ಗೋಪಲ್ಲಿ ಗ್ರಾಮದ ಪ್ರಜ್ವಲ್ ನಿವಾಸಕ್ಕೆ ಜೆಕೆ ಕೃಷ್ಣಾರೆಡ್ಡಿ ಭೇಟಿ ಕೊಟ್ಟಿದ್ದಾರೆ. ಮೃತರ ಪೋಷಕರಿಗೆ ಸಾಂತ್ವನವನ್ನ ಹೇಳಿದ್ದಾರೆ ಮಾಜಿ ಶಾಸಕ. ಪ್ರಜ್ವಲ್ ತಾಯಿ ಪವಿತ್ರ, ತಂದೆ ಗಣೇಶ್ಗೆ ಸಾಂತ್ವನವನ್ನ ಹೇಳಿದ್ದಾರೆ. ಕಾಂಗ್ರೆಸ್ ಸರ್ಕಾರದ ನಿರ್ಲಕ್ಷ್ಯದ ವಿರುದ್ಧ ಜೆಕೆ ಕೃಷ್ಣಾರೆಡ್ಡಿ ಕಿಡಿಕಾರಿದ್ದಾರೆ. ಮಗನನ್ನ ನೆನೆದು ಬೆಕ್ಕಿ ಬೆಕ್ಕಿ ಅಳ್ತಾ ಇದ್ದಾರೆ ಪಾಪ ಪೋಷಕರು. ಹೌದು, ಕೇಳಲ್ಲ. ಇಂಥ ವಯಸ್ಸಿಂದ ಇಂಥ ವಯಸ್ಸವ್ರಿಗೆ ಬುದ್ಧಿ ಹಿಂಗಿರುತ್ತೆ, ಅವ್ರಿಗೂ ಇಷ್ಟ ಇರುತ್ತೆ. ನಾವೊಂದು ಬ್ಯಾರಿಕೇಡ್ ಹಾಕ್ಬೇಕು, ನಿಧಾನಕ್ಕೆ ಬಿಡಬೇಕು ಕ್ಯೂ ಅನ್ನೋದು ಗೌರ್ಮೆಂಟ್ ಗೊತ್ತಿರಬೇಕು ಸರ್. ಅದೇನು ಸಣ್ಣ ವಿಷಯ ಅಲ್ಲ, ನಮಗೆ ಹೇಳೋದಲ್ಲ, ಅವ್ರು ತಿಳ್ಕೋಬೇಕು. ಯಾವ ಗಂಡ್ಮಕ್ಳನ್ನು ಕೇಳೋದಿಲ್ಲ ಹೇಳಿದ ಮಾತು. ಹೆಣ್ಮಕ್ಳೆಲ್ಲ ಹೊಡೆದು ಬಡ್ದು ಮನೇಲಿ ಇಟ್ಕೊಳ್ಳೋದಕ್ಕೆ ಗೌರ್ಮೆಂಟಿಗೆ ಗೊತ್ತಿರ್ಬೇಕದು. ಏನ್ ರೂಲ್ಸ್ ಫಾಲೋ ಮಾಡ್ಬೇಕು, ಏನ್ ಮಾಡಬಾರ್ದು, ಏನ್ ಮಾಡ್ಬೇಕು ಅಂತ. ಇವತ್ತಿಷ್ಟು ಜನ ಆಳ್ತಾ ಇದೀವಿ, ಅದೆಲ್ಲ ಸುಮ್ನೆ ಇರುತ್ತಾ ಸರ್? ಅವ್ರಿಗೆ ಸುಮ್ನೆ ಅಂತೂ ಇರಲ್ಲ ಸರ್. ಕಾಡುತ್ತೆ ಏನೋ ಒಂದು ವಿಷಯದಲ್ಲಿ. ಇಷ್ಟೊತ್ತು ನಾವು ಪೂಜೆ ಮಾಡ್ಕೊಂಡು ಕಾಯ್ತಿದ್ರು. ನಮ್ ಇಲ್ಲಿ ಹೋಗಿದ್ದು ಯಾರ ಮಕ್ಕಳು ಸರ್? ಬಡವ್ರ ಮಕ್ಕಳು, ಅನಾಥ ಮಕ್ಕಳು, ಬಡವರು. ಈಗ ನಮಗ್ ಬರುತ್ತಾ ಮಗು? ನಾವೆಷ್ಟು ಕನ್ಸ್ಕೊಂಡಿದ್ವಿ ಅಂದ್ರೆ ಕೈಗೆ ಬಂದಿದ್ ಫಸಲು ಬಾಯಿಗೆ ಬಂದಿಲ್ಲ, ನಮ್ಗೆ ಎಷ್ಟು ಇದಾಗತ್ತೆ ಸರ್? ಅಷ್ಟು ವರ್ಷ ನಾವು ಕಷ್ಟಪಟ್ಟು ಸಾಕಿ ಸಲಗಿ ಮಾಡಿ ಅಷ್ಟು ನಮ್ ಕಷ್ಟ ಅವನಿಗಿರಬಾರ್ದು ಅಂತ ಏನು ಇಲ್ದಿರಂಗ ನಾವು ಬೆಳೆಸಿದೀವಿ. ನನಗ್ ಬರುತ್ತೆ ಅಂತ ನಾನು ಯಾವತ್ತು ಕನ್ಸ್ ಮನ್ಸಲ್ಲಿ ಅನ್ಕೊಂಡಿರ್ಲಿಲ್ಲ ಸರ್. ಅವ್ರು ಫುಲ್ ತೆಗಿಯೋಷ್ಟೊತ್ತಿಗೆ ನನ್ ಮಗನ್ ಕೈ ಖಡ್ಗ ಎಲ್ಲ ಕಾಣಿಸೋಷ್ಟಕ್ಕೆ ಫುಲ್ ನನ್ ಎದೆ ಚೂರ್ ಚೂರ್ ಆಗೋಯ್ತು. ಈ ತರ ಒಂದು ಘಟನೆ ನಾನು ನನ್ ಕಣ್ಣಾರೆ ನೋಡ್ತೀವಿ ಅಂತ ನಾನು ಅನ್ಕೊಂಡಿರ್ಲಿಲ್ಲ ಸರ್. ಫುಲ್ ಫ್ರೀಸ್ ಆಗ್ಬಿಟ್ಟಿದ್ದ. ಅದೆಷ್ಟೊತ್ತಿಗೆ ಪ್ರಾಣ ಹೋಯ್ತು, ಏನಾಯ್ತು ಅಂತಾನೆ ನಮಗ್ ಗೊತ್ತಿಲ್ಲ ಸರ್. ಅದನ್ನ ನೋಡಕ್ ನನ್ ಕಣ್ಣಲ್ಲಿ ನಿದ್ದೆ ಬರ್ತಾ ಇಲ್ಲ ಸರ್. ಬರೀ ಆ ದೃಶ್ಯನೇ ಬರ್ತಿದೆ, ಆ ಕಾಲು, ಆ ಮುಖ, ಅದೇ ಬರ್ತಾ ಇದೆ ನನಗೆ. ನನಗ್ ಬರುತ್ತೆ ಅಂತ ನಾನು ಯಾವತ್ತು ಕನ್ಸ್ ಮನ್ಸಲ್ಲಿ ಅನ್ಕೊಂಡಿರ್ಲಿಲ್ಲ ಸರ್. ಅವ್ರು ಫುಲ್ ತೆಗಿಯೋಷ್ಟೊತ್ತಿಗೆ ನನ್ ಮಗನ್ ಕೈ ಖಡ್ಗ ಎಲ್ಲ ಕಾಣಿಸೋಷ್ಟಕ್ಕೆ ಫುಲ್ ನನ್ ಎದೆ ಚೂರ್ ಚೂರ್ ಆಗೋಯ್ತು. ಈ ತರ ಒಂದು ಘಟನೆ ನಾನು ನನ್ ಕಣ್ಣಾರೆ ನೋಡ್ತೀವಿ ಅಂತ. ದೇಶದಲ್ಲಿ ಇದು ರದ್ದಾಗಬೇಕು. ರದ್ದಾದ್ರೆ ಬಹುಶಃ ದೇಶದಲ್ಲಿ ಲಕ್ಷಾಂತರ ಕುಟುಂಬಗಳು ಇವತ್ತು ಉಳ್ಕೊಂತವೆ. ಇಲ್ಲ ಅಂತ ಹೇಳಿದ್ರೆ ಇನ್ನು ಮುಂದೆ ಕೂಡ ಲಕ್ಷಾಂತರ ಕುಟುಂಬಗಳು ಇವತ್ತು ಹಾಳಾಗಿದ್ದಾವೆ. ಆಸ್ತಿಗಳನ್ನ ಕಳ್ಕೊಂಡಿದ್ದಾರೆ, ಮನೆಗಳನ್ನ ಕಳ್ಕೊಂಡಿದ್ದಾರೆ, ಮಕ್ಕಳನ್ನ ಕಳ್ಕೊಂಡಿದ್ದಾರೆ, ಎಲ್ಲ ಹೋಗಿದೆ. ಹಾಗಾಗಿ ಇಂಥ ಘಟನೆಗಳು ನಡೀಬಾರ್ದು ಅಂತ ಹೇಳಿದ್ರೆ ಇದು ರದ್ದಾಗಬೇಕು. ಮತ್ತು ಇಂಥವೆಲ್ಲ ಕೂಡ ಏನೇ ಒಂದು ಕಾರ್ಯಕ್ರಮ ಮಾಡಿದ್ರೆ ಕೂಡ ಇಂಟೆಲಿಜೆನ್ಸ್ ಇರಬೇಕು. ಎಷ್ಟು ಜನ ಸೇರ್ತಾರೆ, ಇದು ಸ್ವಲ್ಪ ಕಾಮನ್ ಸೆನ್ಸ್ ಇರಬೇಕು. ಕ್ರಿಕೆಟ್ ಅಂದಾಗ ಹುಚ್ಚ ಅಭಿಮಾನಿಗಳು ಇರ್ತಾರೆ, ಹೋಗ್ತಾರೆ. ಎಷ್ಟು ಜನ ಸೇರ್ತಾರೆ, ಎಲ್ಲಿಂದ ಬರ್ತಾರೆ? ಆ ಮೆಟ್ರೋ ಸ್ಟೇಷನ್ಗಳಲ್ಲಿ ಗೊತ್ತಾಗ್ಬಿಟ್ಟು ನೋಡ್ಬಿಟ್ಟಿದ್ದೆ ಸಾಕಾಗಿತ್ತು. ಆ ಮೆಟ್ರೋ ಸ್ಟೇಷನ್ಗಳಲ್ಲಿ ಇರ್ತಕ್ಕಂಥ ಜನ ನೋಡಿದ್ರೆ ಇವರು ಯೋಚನೆ ಮಾಡಬೇಕಾಗಿತ್ತು. ಅಂದರೆ ಒಂದು ಸಭೆ ಮಾಡಿಲ್ಲ. ಬೆಳಗ್ಗೆ 6 ಗಂಟೆವರೆಗೂ ಪೊಲೀಸ್ ಡ್ಯೂಟಿಯಲ್ಲಿದ್ದಾರೆ, ಮತ್ತೆ 11 ಗಂಟೆಗೆ ಬಂದು ನೀವು ಬಂದೋಬಸ್ತ್ ಮಾಡಿ ಅಂದರೆ ಎಲ್ಲಿಂದ ಮಾಡೋಕ್ಕಾಗುತ್ತೆ? ಅವರು ಮನುಷ್ಯರಲ್ವೇ? ನಾನು ಭಾಳ ಹತ್ತಿರದಿಂದ, ನನಗೆ ವೈಯಕ್ತಿಕವಾಗಿ ಪರಿಚಯ ಇದ್ದಾರೆ ದಯಾನಂದ್ ಅವರು, ಕಮಿಷನರ್ ಅವರು. ಅವ್ರನ್ನ ಹತ್ತಿರದಿಂದ ಭಾಳ ಪ್ರಾಮಾಣಿಕ ಅಧಿಕಾರಿಗಳಿದ್ದಾರೆ. ಅಂಥವರನ್ನು ಅವ್ರು ಹೇಳಿದ್ದಾರೆ ಭಾನುವಾರ ಮಾಡ್ಕೊಳ್ಳಿ, ಆಗೋದಿಲ್ಲ ಅಂತ. ಆದರೆ ನೀವು ತರಾತುರಿಯಲ್ಲಿ ನೀವು ಮೈಲೇಜ್ ತಗೊಳ್ಳೋದಕ್ಕೋಸ್ಕರ, ಯಾವ ಮೈಲೇಜು ಏನು ₹1 1 ನಯಾ ಪೈಸಾ ಲಾಭ ಆಗೋದಿಲ್ಲ ಅವ್ರಿಗೆ. ಆದರೂ ಕೂಡ ಮೈಲೇಜ್ ತಗೊಳ್ಳೋದಕ್ಕೆ ಹೋಗಿ 11 ಕುಟುಂಬಗಳಲ್ಲಿ 11 ಮಕ್ಕಳನ್ನು ಬಲಿ ಪಡ್ಕೊಂಡ್ರಲ್ಲ. ದೇಶದಲ್ಲಿ ಇದು ರದ್ದಾಗಬೇಕು. ರದ್ದಾದರೆ ಬಹುಶಃ ದೇಶದಲ್ಲಿ ಲಕ್ಷಾಂತರ ಕುಟುಂಬಗಳು ಇವತ್ತು ಉಳ್ಕೊಂತವೆ. ಇಲ್ಲ ಅಂತ ಹೇಳಿದ್ರೆ ಇನ್ನು ಮುಂದೆ ಕೂಡ ಲಕ್ಷಾಂತರ ಕುಟುಂಬಗಳು ಇವತ್ತು ಹಾಳಾಗಿದ್ದಾವೆ. ಆಸ್ತಿಗಳನ್ನ ಕಳ್ಕೊಂಡಿದ್ದಾರೆ, ಮನೆಗಳನ್ನ ಕಳ್ಕೊಂಡಿದ್ದಾರೆ, ಮಕ್ಕಳನ್ನ ಕಳ್ಕೊಂಡಿದ್ದಾರೆ, ಎಲ್ಲ ಹೋಗಿದೆ. ಹಾಗಾಗಿ ಇಂಥ ಘಟನೆಗಳು ನಡೀಬಾರ್ದು ಅಂತ ಹೇಳಿದ್ರೆ ಇದು ರದ್ದಾಗಬೇಕು. ಮತ್ತು ಇಂಥವೆಲ್ಲ ಕೂಡ ಏನೇ ಒಂದು ಕಾರ್ಯಕ್ರಮ ಮಾಡಿದ್ರೆ ಕೂಡ ಇಂಟೆಲಿಜೆನ್ಸ್